ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ನಾನು ಉತ್ತರ ಕರ್ನಾಟಕ ಕಡೆದು ಮಂಡಕ್ಕಿ ಒಗ್ಗರಣೆ ಮಾಡಿ ತೋರಿಸ್ತೀನಿ. ನೋಡಿ ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ. ಇದು ತುಂಬ ಫೇಮಸ್ಸು, ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತೆ. ಇವತ್ತು ನಾನು ಮಂಡಕ್ಕಿಯಿಂದ ಒಂದು ಸೂಸ್ಲ ಮಾಡೋದು ತೋರಿಸ್ತೀನಿ ಬನ್ನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನೋಡ್ಕೊಳ್ಳಿ. 1.5 ಸೇರಷ್ಟು ಮಂಡಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಕಳೆಪಪ್ಪು, ಸ್ವಲ್ಪ ಕಡಲೆ ಬೀಜ, ಒಂದು ಟೊಮಾಟ, ಒಂದು 5 ಹಸಿಮೆಣಸಿಕಾಯಿ, ಒಂದು ಈರುಳ್ಳಿ, ಅರ್ಧ ಹೋಳು ನಿಂಬೆಹಣ್ಣು, ಸ್ವಲ್ಪ ಕೊತ್ತಂಬರಿ. ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಫಸ್ಟು ನಾವು ನೀರು ಹಾಕ್ಕೊಂಡು ನೆನೆಸ್ಬೇಕಿದೆ. ಮಂಡಕ್ಕಿಗೆ ನೀರು ಹಾಕ್ಬಿಟ್ಟು ನೆನೆಸಿ ಸ್ವಲ್ಪ ಒಂದು 10 ನಿಮಿಷ ನೀರಲ್ಲೇ ಬಿಡಬೇಕು. ಚೆನ್ನಾಗಿ ನೀರು ಹಾಕ್ಬಿಟ್ಟು ಇದನ್ನು ನೆನೆಸ್ಕೊಂಡು ತಗೊಂಡು ನಾನು ಹೇಗೆ ಮಾಡೋದಂತ ನಿಮಗೆ ತೋರಿಸ್ತೀನಿ. ನೋಡಿ, ಈ ಥರ ಚೆನ್ನಾಗಿ ಕೊಳೆ ಹೋಗಬೇಕು. ಇದರಿಂದ ನಾವು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ನೆಂಟರು ಬಂದಾಗೆ, ಬೆಳಗಿನ ನಾಷ್ಟಕ್ಕೆ ಎಲ್ಲದಕ್ಕೂ ಇದೇ ಫಸ್ಟು ನಮಗೆ. ಇದು ಮಂಡಕ್ಕಿದು ಸೂಸ್ಲ ಅಂತೀವಿ ನಾವು. ಇದ್ರದ್ದು ಒಗ್ಗರಣೆ ಮಾಡಿ ನೀವು ತಿಂದು ನೋಡಿ ಹೇಗೆ ಟೇಸ್ಟ್ ಇರುತ್ತಂತೆ. ಬೆಳಗ್ಗೆ ನಾಷ್ಟ ಏನು ಮಾಡೋದು, ಮಂಡಕ್ಕಿ ಇದ್ರೆ ಒಂದು 5-10 ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ. ಇದು ನೆನೆ ಇಟ್ಟಿದ್ದೇನೆ ಒಗ್ಗರಣೆ ಹಾಕೋದು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಇದನ್ನು ಟ್ರೈ ಮಾಡ್ಕೊಂಡು ನೋಡಿ. ಮೊಸರು ಜೊತೆಗೆ ತಿಂದ್ರಂತೂ ಸೂಪರ್ ಕಾಂಬಿನೇಷನ್. ನೋಡಿ, ಒಂದು 5 ನಿಮಿಷ ನೆನೆಲಿ. ನೆಕ್ಸ್ಟ್ ಏನು ಮಾಡೋದಂತೆ ನೋಡೋಣ. ನೋಡಿ ಹೇಗೆ ನೆನೆದಿದೆ ಅಂತ ನೋಡ್ಕೊಳ್ಳಿ. ಸೂಪರಾಗಿದೆ. ಇದೇನು ಈಜಿ ಮಾಡೋದು, ತುಂಬ ಕಷ್ಟ ಏನಿಲ್ಲ. ಮನೆಗಿರೋದೇ ಈರುಳ್ಳಿ, ಹಸಿಮೆಣಸಿಕಾಯಿ ಎಲ್ಲ ತೊಗೊಂಡು ಒಂದು 10 ನಿಮಿಷ ಆದ ನಂತರ ಈ ಥರ ನೀರು ಹಿಂಡ್ಕೊಂಡು ಈ ಥರ ಜಾಳ್ಗೆಯಲ್ಲಾದರೂ ಹಾಕ್ಕೊಳ್ಳಿ, ಇಲ್ಲ ಒಂದು ತಟ್ಟೆಯಲ್ಲಾದರೂ ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕಿದ್ರೆ ಮುಗೀತು. ಬೆಳಗ್ಗೆ ನಾಷ್ಟ ತುಂಬ ಚೆನ್ನಾಗೂ ಇರುತ್ತೆ. ಯಾವಾಗೂ ರೈಸ್ ತಿನ್ನೋ ಬದಲು ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಒಂದು ಬಾಣಲಿ ಇಟ್ಕೊಳ್ಳಿ. ಬಾಣಲಿ ಕಾಯ್ದ ನಂತರ ಸ್ವಲ್ಪ ಒಂದು 3-4 ಸ್ಪೂನ್ ಎಣ್ಣೆ ಕಾಯ್ದಿದೆ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಒಂದು ಈರುಳ್ಳಿ, ಹಸಿಮೆಣ್ಸಿಕಾಯಿ ಒಂದು 4-5 ಹಸಿಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರ ನೋಡಿಬಿಟ್ಟು ಹಾಕ್ಕೊಳ್ಳಿ. ನನ್ನ ಖಾರ ಜಾಸ್ತಿ ಬೇಕಂತ ನಾನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ. ನೋಡಿ, ಇವಾಗ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಟೊಮೊಟೊ ತೋರಿಸಿದ್ನಲ್ವ, ಒಂದು ಟೊಮೊಟೊ ಹಾಕೋಣ. ಟೊಮೊಟೊ ಸ್ವಲ್ಪ ಫ್ರೈ ಆಗಿದೆ. ನೋಡಿ, ಇವಾಗ ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಲಿ ಈ ಥರ ನೀವು ಉಪ್ಪು ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಕಮ್ಮಿ ತಿನ್ನೋರಿದ್ರೆ ಕಮ್ಮಿ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಕರೆಕ್ಟಾಗಿರಲಾದ್ರೆ ನೀವು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಇದೊಂದು ಸತಿ ನೀವು ಉತ್ತರ ಕರ್ನಾಟಕ ರೆಸಿಪಿ ಮಾಡಿ ನೋಡಿ, ಸಖತ್ತಾಗಿರುತ್ತೆ. ಕಳ್ಳೆಪುರಿ ಒಗ್ಗರಣೆ ನಂತರ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಹುಡುಕೊಂಡು ಹೋಗಿ ತಿಂತಾರೆ. ಇದು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಾಡಿದ ತಕ್ಷಣ ಮೊಸರು ಹಾಕ್ಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ನೀವು ಇದನ್ನು ಮಂಡಕ್ಕಿಗೆ ಒಗ್ಗರಣೆ ಮಾಡಿ ನೋಡಿ. ನಮ್ಮ ಕಡೆ ಚುರುಮುರಿ ಅಂತೀವಿ, ಈ ಕಡೆ ನೀವು ಮಂಡಕ್ಕಿ ಅಂತೀರ. ಏನು ತುಂಬ ಇರ್ತೇನೆ ಸಾಮಗ್ರಿಗಳು ಬೇಕಾಗಿಲ್ಲ. ಕಡಲೆಪಪ್ಪು, ಕಡಲೆ ಬೀಜ, ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮಾಟೊ. ನೋಡಿ, ಇದನ್ನು ನಾನು ನೆನೆಸಿಟ್ಕೊಂಡಿರೋದು ಇವಾಗ ಇದಕ್ಕೆ ಹಾಕೋಣ. ಹಾಕ್ಬಿಟ್ಟು ನಾವು ಆವಾಗಲೇ ನಿಮಗೆ ಕಡಲೆ ಬೀಜ, ಕಡಲೆಪಪ್ಪು ತೋರಿಸಿದ್ನಲ್ಲ, ಅದನ್ನೇ ಸ್ವಲ್ಪ ಈ ಥರ ತರಕಾರಿಯಾಗಿ ಸಿಪ್ಪೆ ತೆಗೆದು ರುಬ್ಕೊಂಬರ್ಬೇಕು. ಅದನ್ನೆಲ್ಲ ಇದಕ್ಕೆ ಹಾಕಬೇಕು. ಆವಾಗೇ ಇದಕ್ಕೆ ಮಂಡಕ್ಕಿ ಸೂಸ್ಲ ಅಂತ ಅಂದ್ಕೊಳ್ಳೋದು. ನೋಡಿ, ಇದೊಂದು ಬಟ್ಲು ಹಾಕ್ಬಿಟ್ಟು ನೋಡಿ ಇದನ್ನು ಈ ಥರ ತಿರುಗಬೇಕು. ನೋಡಿ ಹೇಗಿರುತ್ತೆ ಅಂತ, ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಸತಿ ನೀವು ತುಂಬ ಬೇಗವಾಗಿ ಟ್ರೈ ಮಾಡಿ ನೋಡಿ. ಯಾಕಂದರೆ ನಮ್ಮ ಉತ್ತರ ಕನ್ನಡ ಕಡೆ ಎಲ್ಲರಿಗೂ ಬರುತ್ತೆ, ಅವ್ರಿಗೆ ತುಂಬ ಫೇಮಸ್ಸು. ನಿಮ್ಗೆ ಯಾರಿಗೆ ಬರೋಲ್ಲ ಅದನ್ನು ಇದೊಂದು ಸತಿ ಬೆಳಗಿನ ನಾಷ್ಟಕ್ಕೆ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ. ಇದಕ್ಕೆ ಇವಾಗ ಆಗಿದೆ ನೋಡಿ, ರೆಡಿಯಾಗಿದೆ. ಇದಕ್ಕೆ ಇವಾಗ ಲಾಸ್ಟ್ ಟಚಪ್ ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಮಂಡಕ್ಕಿ ಒಗ್ಗರಣೆ ಅನ್ಸ್ಕೊಳ್ಳೋದು. ಅದು ಅವಾಗೇ ಅದ್ರದ್ದು ಟೇಸ್ಟ್ ಬರೋದು. ನೋಡಿ, ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ. ಇವಾಗ ಲಾಸ್ಟ್ಗೆ ನಾನು ಅರ್ಧ ಹೋಳು ನಿಂಬೆಹಣ್ಣು ತೋರಿಸ್ಕೊಂಡಿದ್ದೆ. ನಿಂಬೆಹಣ್ಣು ತಿನ್ನೋರ್ಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲ ಅಂದ್ರೆ ಲಿಂಬೆಹಣ್ಣೇನು ಹಾಕೋದು ಬೇಡ. ನಾನಂತರೂ ಲಿಂಬೆಹಣ್ಣು ಹಾಕ್ತೀನಿ, ಯಾಕಂದ್ರೆ ಲಿಂಬೆಹಣ್ಣು ಹಾಕಿದ್ರೇ ತುಂಬ ಟೇಸ್ಟಾಗಿರೋದು ಇದು. ನೋಡಿ, ಈ ಥರ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ನೀವು ಈ ಥರ ಒಗ್ಗರಣೆ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ. ಸೂಪರಾಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ.
ನೋಡಿ ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಈ ಥರ ಮೊಸರು ತೊಗೋಬೇಕು. ಮೊಸರು ಜೊತೆಗೆ ತಿಂದ್ರಂತೂ ಸೂಪರಾಗಿರುತ್ತೆ. ಈ ಥರ ಮೊಸರು ಹಾಕ್ಕೊಂಡ್ಬಿಟ್ಟು ಸೂಪರಾಗಿ ತಿಂದು ನೋಡಿ ನೀವು ಹೇಗೆ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈ ಮಂಡಕ್ಕಿ ಒಗ್ಗರಣೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.